ಬಿಗ್ ಬಾಸ್ ಸೀಸನ್ 11 ಎಲ್ರು ಮನೇಲಿ ಎಂಟರ್ಟೈನ್ಮೆಂಟಿಗೋಸ್ಕರ ಕಾಯ್ಕೊಂಡು ಕುತ್ಕೊಂಡಿರ್ತಾರೆ. ಬಿಗ್ ಬಾಸ್ ಯಾವಾಗ ಶುರುವಾಗುತ್ತಪ್ಪ. ಅದರಲ್ಲೂ ಈ ವೀಕೆಂಡ್ ಕಿಚ್ಚ ಅವರು ಯಾವ ರೀತಿಯಾಗಿ ಎಲ್ಲರಿಗೂ ಕ್ಲಾಸ್ ತಗೊಳ್ತಾರೆ, ಹಿಂಗಿರುತ್ತೆ ಈ ವೀಕೆಂಡ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಆಕ್ಚುಲಿ ನಾನು ಬಿಗ್ ಬಾಸ್ ಜಾಸ್ತಿ ನೋಡ್ತಾ ಇರ್ಲಿಲ್ಲ. ಈ ಸೀಸನ್ ಅನ್ನ ಆ, ತುಂಬಾ ಹತ್ತಿರದಿಂದ ದೃಷ್ಟಿ ಇಟ್ಟು ನೋಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಹೆಂಗೆ ಆಡ್ತಾರೆ, ಯಾವ್ಯಾವ ಪದ ಬಳಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕುತೂಹಲ. ಲಾಯರ್ ಜಗದೀಶ್ ಅವರು ಸ್ವಲ್ಪ ಸಿಂಹದ್ ತರ ಆಡ್ತಿದ್ದಾರೆ. ಸೊ ಹೆಂಗೆಲ್ಲ ನಡೆಯುತ್ತೆ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ನಾನು ಕೂಡ ಕಾತರದಿಂದ ನೋಡ್ತಾ ಇದ್ದೀನಿ. ಅದಕ್ಕಿಂತ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇರೋದು ನಾನು ವೀಕೆಂಡಿಗೋಸ್ಕರ. ಯಾವ ರೀತಿಯಾಗಿ ಕಿಚ್ಚ ಸುದೀಪ್ ಅವರು ಯಾವ ರೀತಿಯ ಕ್ಲಾಸ್ ತಗೊಳ್ತಾರೆ ಎಲ್ರಿಗೂ ಅಂತ ಹೇಳ್ಬಿಟ್ಟು. ಈ ನೆನ್ನೆ ನಡೆದಿದ್ದಂತಹ ಒಂದಷ್ಟು ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ದನ್ ಧರ್ಮ್ ಲಾಯರ್ ಜಗದೀಶ್ ಅವ್ರದ್ದು ತುಂಬಾ ಅಂದ್ರೆ ತುಂಬಾ ಅತಿರೇಕಕ್ಕೆ ಹೋಗಿದೆ. ಅವರ ಒಂದು ಮಾತು, ಆರ್ಗ್ಯುಮೆಂಟ್ ಎಲ್ಲಾನು ಅತಿರೇಕಕ್ಕೆ ಹೋಗಿದೆ. ಬಿಗ್ ಬಾಸ್ನೇ ಉಡಿಸ್ ಮಾಡ್ತೀನಿ, ನಾನ್ ಈ ಬಿಗ್ ಬಾಸ್ ಇಂದ ಹೊರಗಡೆ ಹೋದ್ಮೇಲೆ ನೀವು ಬಿಗ್ ಬಾಸ್ ನ ನಡ್ಸಕ್ ಆಗುತ್ತಾ? ನೀವು ಬಿಗ್ ಬಾಸ್ ನ ನಡ್ಸಕ್ ಆಗಲ್ಲ. ನನ್ಗೆ ಇದು ಏನೆಲ್ಲ ನಡೀತಿದೆ ಅದನ್ನೆಲ್ಲ ನಾನು ಹೊರಗಡೆ ಮಾಡ್ತೀನಿ. ನಾನು ಈಗ ಮನ್ಸ್ ಮಾಡಿದ್ರೆ ಚಾಪರ್ನ ತರಿಸ್ತೀನಿ. ನಾನು 50 ಲಕ್ಷ ಕೊಡ್ತಾರೆ ಇಲ್ಲಿ ಗೆದ್ರೆ, ಅದಕ್ಕೋಸ್ಕರ ನಾವ್ಯಾಕೆ ಹಿಂಗ್ ಮಾಡ್ಬೇಕು? ಇಲ್ಲಿ ಮನುಷ್ಯತ್ವ ಅನ್ನೋದಿಲ್ಲ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಹೇಳ್ತಾರೆ. ಆದ್ರೆ ಜಗದೀಶ್ ಅವರಿಗೆ ಮೇನ್ ಆಗಿ ಮನುಷ್ಯತ್ವ ಅನ್ನೋದು ಬಿಗ್ ಬಾಸ್ ಮನೆಯೊಳಗಡೆ ಯಾರಿಗೂ ಕಾಣಿಸ್ತಿಲ್ಲ. ಹೊರಗಡೆಯಿಂದ ಆಡಿಯನ್ಸ್ ನೋಡ್ತಿದಾರಲ್ವ, ಯಾರಿಗೂ ಮನುಷ್ಯತ್ವ ಅವ್ರಿಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಕಾಣಿಸ್ತಿಲ್ಲ. ಅವರು ಇನ್ಕ್ಲೂಡಿಂಗ್ ನಮ್ಮ ಆಚಾರ್ ಅವರಿಗೂ ಕೂಡ ಹೇಳ್ತಾರೆ. ಧನ್ರಾಜ್ ಆಚಾರ್ ಅವರಿಗೂ ಕೂಡ ಹೇಳ್ತಾರೆ ಏನಂತ, ನಾನ್ ಸುಮ್ನೆ ಮಾಡಿದ್ದದು ಬೇಕು ಅಂತ, ನಿನಗೆ ರೇಗ್ಸಿದ್ದು ಅಂತ ಹೇಳ್ತಾರೆ. ಬಟ್ ಅದು ಬೇಕು ಅನ್ನಂಗಿರ್ಲಿಲ್ಲ. ಯಾಕಂದ್ರೆ ಆಚಾರ ಅವರು, ನಮ್ಮ ಧನ್ರಾಜ್ ಆಚಾರ್ ಅವರು ಪಾಪ ಕಣ್ಣೀರ್ ಹಾಕ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಅವ್ರು ಹೊರಗಡೆ ಇದ್ದಾಗ ಎಲ್ರನ್ನೂ ಎಂಟರ್ಟೈನ್ ಮಾಡ್ಬೇಕಂತ ಎಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ನಮ್ಮನ್ನ ನಗ್ಸೋದಕ್ಕೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಅಳ್ಳೋದ್ ನಂಗೆ ನಿಜವಾಗ್ ನನಗೆ ತುಂಬಾ ಬೇಜಾರಾಗುತ್ತೆ. ಅವ್ರು ಬಿಕ್ಲಿಸ್ಕೊಂಡು ಅಳುವಾಗ. ಅದಕ್ಕೆಲ್ಲ ಕಾರಣ ಲಾಯರ್ ಜಗದೀಶ್ ಅವರು. ಅದ್ರ ಜೊತೆಗೆ ಮಾನಸ ಅವರಿಗೂ ಕೂಡ ಟಾಂಟ್ ಮಾಡ್ತಾರೆ. ಕಾಮಿಡಿ ಮಾಡೋರ್ ಮೇಲೆ ಒಂದು ಟಾಂಟ್ ಮಾಡಿದ ತಕ್ಷಣನೇ ಮಾನಸ ಅವರು ಸಿಕ್ಕಾಪಟ್ಟೆ ಹೈಪ್ ಆಗಿ ಕೂಗಾಡ್ಬಿಡ್ತಾರೆ. ಆ ಟೈಮಲ್ಲಿ ಧನ್ರಾಜ್ ಆಗಿರಬಹುದು, ಸಾರಿ ಧರ್ಮಕೀರ್ತಿ ರಾಜ್ ಆಗಿರ್ಬೋದು. ಧನ್ರಾಜ್ ಅವರು ಅಲ್ಲಿಗೆ ಎಂಟ್ರಿನೇ ಕೊಡಲ್ಲ. ಜಗದೀಶ್ ಅವ್ರಿಗೂ ಮತ್ತೆ ಮಾನಸ ಅವ್ರಿಗೆ ಜಗಳ ಆಡ್ತಿರುವಾಗ ಅವ್ರ ಎಂಟ್ರಿನೇ ಆಗಲ್ಲ. ತ್ರಿವಿಕ್ರಮ್ ಆಗಿರ್ಬೋದು, ಧರ್ಮಕೀರ್ತಿ ರಾಜ್ ಆಗಿರ್ಬೋದು, ಶಿಶಿರ್ ಆಗಿರ್ಬೋದು, ಇವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ ಮಾನಸ ಅವರಿಗೆ. ಅದೆಲ್ಲ ನೀವು ನೋಡಿದ್ದೀರಾ. ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ, ಡೇ 4 ಎಪಿಸೋಡ್ ಅಲ್ಲಿ ಜಗದೀಶ್ ಅವರು, ಲಾಯರ್ ಜಗದೀಶ್ ಅವರು ತುಂಬಾ ಓವರ್ ಆಗಿ ಮಾತಾಡ್ತಾರೆ. ನಾನು ಹೊರಗಡೆ ಹೋದ್ಮೇಲೆ ಹಾಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಇದೆಲ್ಲ ಒಂದ್ ಶೋನ ಹಂಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಹಿಂದಿನ ಎಪಿಸೋಡ್ಗಳನ್ನೆಲ್ಲ ನೆನೆಸ್ಕೊಂಡ್ರೆ ಮಾತಾಡೋರು. ಬಟ್ ಈ ಲೆವೆಲ್ಗೆ ಬಿಗ್ ಬಾಸ್ ಡೋರ್ನ ಉಡಿಸ್ ಮಾಡ್ತೀನಿ, ನಾನು ಚಾಪರ್ನ ಕರೆಸ್ಬಿಡ್ತೀನಿ, ಈ ಲೆವೆಲ್ಗೆಲ್ಲ ಇರ್ಲಿಲ್ಲ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, ನಾನು ಉರ್ಸೋದಕ್ಕೋಸ್ಕರ ಹಿಂಗ್ ಮಾಡ್ದೆ ಆಚಾರ್ ಅವ್ರೆ, ನಿಮಗ್ ಮಾಡಿದ್ದು ಬೇಕು ಅಂತಾನೆ ಅಂತ ಹೇಳ್ತಾರೆ. ಅವರು ಮತ್ತೆ ಇನ್ನೊಂದೇನಂತಂದ್ರೆ, ರಾತ್ರಿ ಅವರೇ ಉಪವಾಸ ಮಲ್ಕೊಳ್ತಾರೆ. ಕೊಟ್ಟಿದ್ದೆ ಒಂದ್ ಸ್ವಲ್ಪ ಊಟ ಅಂತ ಅನ್ಕೊಳ್ತೀನಿ, ಅದನ್ನು ಕೂಡ ಊಟ ಮಾಡಲ್ಲ. ಹಂಗೆ ಅವ್ರು ಮಲ್ಕೊಳ್ತಾರೆ. ನಂಗ್ ಬೇಡ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಮೇ ಬಿ 5 ಗಂಟೆಗೆ ಎದ್ದು ಅದನ್ನೇ ತಿಂತಿದ್ರು ಅಂತ ಅನ್ಕೊಳ್ತೀನಿ. ಒಂದ್ ಬೌಲಲ್ಲಿ ಇಟ್ಟಿದ್ರು. ಮೇ ಬಿ ಅದೇ ಇರ್ಬೇಕು. ಬೆಳಗ್ಗೆ 5 ಗಂಟೆಗೆ ಬಿಗ್ ಬಾಸ್ ಮನೇಲಿ ಏನ್ ಕೊಡ್ತಾರೆ ತಿನ್ನಕ್ಕೆ, ಮೇ ಬಿ ಅದನ್ನೇ ತಿಂತಿದ್ರು ಅಂತ ಅನ್ಸುತ್ತೆ ಉಳ್ದಿದ್ದು. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಶುರು ಆಗ್ಬೇಕು, ಇನ್ನು ಶುರು ಆಗಿಲ್ಲ, ಶುರು ಆಗ್ಬೇಕು ಅನ್ಕೊಂಡಿದ್ವಿ. ಯಾರ್ಯಾರಿಗೂ ಲವ್ ಸ್ಟೋರಿ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ರು ಹುಡುಗಿರು, ಒಬ್ಬ ಹುಡುಗ ಆಗ್ಬಿಟ್ಟಿದ್ದಾರೆ. ಧರ್ಮಕೀರ್ತಿ ರಾಜ್ ಅವರಿಗೆ ಲೈನ್ ಹೊಡಿತಿರೋದು ಐಶ್ವರ್ಯ. ಆದ್ರೆ ಅನುಷಾ ಮತ್ತೆ ಧರ್ಮಕೀರ್ತಿ ರಾಜು ಲೈಟ್ ಆಗಿ ಒಂದ್ ಟ್ರ್ಯಾಕ್ ಅಲ್ಲಿ ಹೋಗೋಣ ಅನ್ನೋಷ್ಟ್ರೊಳಗಡೆ ಐಶ್ವರ್ಯ ಅವರು ಟ್ರ್ಯಾಕ್ನೇ ಚೇಂಜ್ ಮಾಡ್ಬಿಟ್ರು. ಧರ್ಮಕೀರ್ತಿ ರಾಜು ಹಾಗೆ ಅನುಷಾ ಹಾಗೆ ನಮ್ಮ ಆಚಾರ್, ಕಾಮಿಡಿ ಆಚಾರ್ ಅವರು ರೆಸ್ಟ್ ರೂಮಿಗೆ ಹೋಗ್ತಾರೆ. 3 ಜನ ಹೋಗುವಾಗ ಆ ಆಚಾರ್ ಅವ್ರು ಹೇಳ್ತಾರೆ, ನೀವಿಬ್ರು ಮಾತಾಡ್ಕೊಳ್ಳಿ, ನಾನು ಹೊರಗಡೆ ಕಾವಲ್ ಕಾಯ್ತೀನಿ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ನಗ್ತಾರೆ ಧರ್ಮಕೀರ್ತಿ ರಾಜ್ ಹಾಗೇನೆ ಅನುಷಾ. ರೆಸ್ಟ್ ರೂಮ್ ಒಳಗಡೆ ಹೋಗಿ ಬಂದ್ಮೇಲೆ ಈ 3 ಜನ ಒಟ್ಟಿಗೆ ಆಚೆ ಕಡೆ ಬರ್ತಾರೆ ರೆಸ್ಟ್ ರೂಮ್ ಇಂದ. ಆಚೆ ಕಡೆ ಬಂದ್ಮೇಲೆ ಇಬ್ರು ಐಫೈ ಬೇರೆ ಮಾಡ್ಕೊಳ್ತಾರೆ. ಯಾರು, ಅನುಷಾ ಹಾಗೇನೆ ಧರ್ಮಕೀರ್ತಿ ರಾಜ್ ಐಫೈ ಕೂಡ ಮಾಡ್ಕೊಳ್ತಾರೆ. ಆನಂತರ ಬಂದು ಒಂದು ಸಭೆ ನಡೆಸುವಾಗ ಐಶ್ವರ್ಯ ಅವರು ಹೇಳ್ತಾರೆ, ನೀವು ಫ್ರೂಟ್ಸ್ ಕಟ್ ಮಾಡುವಾಗ ತುಂಬಾ ಮುದ್ದಾಗಿ ಕಾಣ್ತೀರಾ, ನಾನು ಹೆಂಗ್ ಬಿದ್ದೆ ಅಂದ್ರೆ ನಿಮಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆಲ್ಲ ನಗಾಡ್ಬಿಡ್ತಾರೆ. ಇನ್ನೂ ಬಿದ್ದಿಲ್ಲ. ನೀವು ಮಾನಸ ಅವರಿಗೆ ತುಂಬಾ ಸಪೋರ್ಟ್ ಮಾಡಿದ್ರಿ ಅಲ್ವಾ, ಹೆಣ್ಮಕ್ಳು ಬಗ್ಗೆ ಅಂದ್ರೆ ಕೆಟ್ಟದಾಗಿ ಮಾತಾಡ್ಬಾರ್ದು ಅಂತ ಸಪೋರ್ಟ್ ಮಾಡಿದ್ರಿ ಅಲ್ವಾ, ಆಗ ನನಗೆ ನೀವು ತುಂಬಾ ಇಷ್ಟ ಆದ್ರಿ. ಹಾಗೇನೆ ಹಣ್ಣು ಕುಯ್ಯುವಾಗ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ತುಂಬಾ ಮುದ್ದಾಗಿ ಕಾಣಿಸ್ತೀರಾ ಅಂತ ಹೇಳ್ಬಿಟ್ಟು ಲೈಟ್ ಆಗಿ ಲೈನ್ ಹೊಡಿತಾ ಇದ್ದಾರೆ. ಬಟ್ ಧರ್ಮಕೀರ್ತಿ ರಾಜು ಈ ಹಕ್ಕಿ ಹಾಕಿರೋ ಕಾಳನ್ನ ತಿಂತಾರ ಅಥವಾ ಆ ಹಕ್ಕಿಗೆ ಕಾಳು ಹಾಕಿ ತಿನ್ನೋಂಗ್ ಮಾಡ್ತಾರೋ ಗೊತ್ತಿಲ್ಲ. ಧರ್ಮಕೀರ್ತಿ ರಾಜ್ ಒಂದ್ ಕಡೆ, ಐಶ್ವರ್ಯ ಅವರು ಇನ್ನೊಂದ್ ಕಡೆ, ಅನುಷಾ ಅವರು. ಯಾರಿಗೆ ಧರ್ಮಕೀರ್ತಿ ರಾಜ್ ಅಂತ ಗೊತ್ತಿಲ್ಲ. ಬಟ್ ನಿಮ್ ಪ್ರಕಾರ ಧರ್ಮಕೀರ್ತಿ ರಾಜು ಅನುಷನ್ ಜೊತೆಗಿದ್ರೆ ಚೆನ್ನಾಗ್ ಅನ್ಸತ್ತಾ ಅಥವಾ ಐಶ್ವರ್ಯ ಅವ್ರ ಜೊತೆಗಿದ್ರೆ ಚೆನ್ನಾಗ್ ಅನ್ಸುತ್ತೆ? ನನಗೆ ಅನ್ಸಿದ್ದು, ಪರ್ಸನಲಿ ನನಗೆ ಅನ್ಸಿದ್ದು ಅನುಷಾ ಅವ್ರ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು.
ಬಟ್ ಗೊತ್ತಿಲ್ಲ ಧರ್ಮಕೀರ್ತಿ ರಾಜು ಐಶ್ವರ್ಯ ಕಡೆ ಹೋಗ್ತಾರಾ ಅಥವಾ ಅನುಷಾ ಕಡೆ ಹೋಗ್ತಾರಾ ಅಥವಾ ಕೊನೆವರೆಗೂ ಬಿಗ್ ಬಾಸ್ ಮನೇಲಿ ಇಬ್ರು ಜೊತೆಗೂ ಜಾಲಿಯಾಗಿರ್ತಾರಾ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಇರೋವರೆಗೂ ಈ ತರ ಜೊತೆಯಾಗಿ ಮಾತಾಡ್ಕೊಂಡಿದ್ಕೊಂಡು ಹೊರಗಡೆ ಹೋದ್ಮೇಲೆ ನೀನ್ ಯಾರೋ ನಾನ್ ಯಾರೋ ಆ ತರ ಆಗ್ತಾರ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಮದುವೆ ಆಗಿ ಹೊರಗಡೆ ಜಾಲಿಯಾಗಿದ್ದಾರೆ. ಇನ್ನ ಕೆಲವರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ, ಹೊರಗಡೆ ಹೋಗ್ತಿದ್ದಂಗೆ ನಾನ್ ಯಾರೋ ನೀನ್ ಯಾರೋ ಅಂತ ಅನ್ಕೊಂಡಿರ್ತಾರೆ. ಇನ್ನ ಕೆಲವರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ, ಇನ್ನೇನ್ ಲವ್ ಶುರು ಆಗ್ಬೇಕು ಅನ್ನೋ ಅಷ್ಟರೊಳಗಡೆ ಸೆಂಟ್ರಲ್ ಯಾರೋ ಒಬ್ರು ಕಡ್ಡಿ ಎಲ್ಲ ಆಡಿಸ್ತಾರೆ. ನಾನ್ ಯಾರೋ ನೀನ್ ಯಾರೋ ಅಂತ ಹಾಗ್ಬಿಡ್ತಾರೆ. ಈ ರೀತಿಯಾಗಿ ಒಂದಷ್ಟು ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗ್ಲೂ ನಡೀತಾನೆ ಇರುತ್ತೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆಯಿಂದ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಉಳ್ಕೋಬಹುದು ಅಂತ ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಕೂತು ಬಿಟ್ಟಿರುತ್ತೆ. ಬಿಡು ನಾವು ಉಳ್ಕೋಬೇಕು ಅಂತಂದ್ರೆ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ನಾವು ಉಳ್ಕೋಬಹುದು ಈ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಕೆಲವ್ರದ್ದು ಥಾಟ್ ಇರುತ್ತೆ. ಅದಕ್ಕೋಸ್ಕರ ಇವ್ರು ಟ್ರಿಕ್ ನ ಫಾಲೋ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಐಶ್ವರ್ಯ ಅವರು. ಯಾಕಂತಂದ್ರೆ ಧರ್ಮಕೀರ್ತಿ ರಾಜ ಅವ್ರಾಗೆ ಏನು ಹೋಗ್ಲಿಲ್ಲ ಐಶ್ವರ್ಯ ಅವ್ರ ಹತ್ರ. ಬಟ್ ಐಶ್ವರ್ಯ ಅವರ ಲೈಟ್ ಆಗಿ ಲೈನ್ ಹೊಡಿತಿದ್ದಾರೆ. ನೋಡ್ಬೇಕು ಧರ್ಮಕೀರ್ತಿ ರಾಜ್ ಈ ಕಡೆಗ ಆ ಕಡೆಗ ಗೊತ್ತಿಲ್ಲ. ನಿಮ್ ಪ್ರಕಾರ ಯಾರ್ ಜೊತೆಗಿದ್ರೆ ಧರ್ಮಕೀರ್ತಿ ರಾಜ್ ಚೆನ್ನಾಗಿರುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.